Hi guys, welcome back to my channel which is a head bath. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಕಂಪನಿ ಒಂದು ವರ್ಷದಲ್ಲಿ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಎಷ್ಟು ಸಾರಿ ತನ್ನ ರಿಸಲ್ಟ್ಸನ್ನು ಪ್ರಕಟಿಸುತ್ತೆ, ಹಾಗೆ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಹೇಗೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು, ರಿಸಲ್ಟ್ಸ್ ಅಂತ ಬಂದಾಗ ಸ್ಟ್ಯಾಂಡ್ ಅಲೋನ್ ಆ್ಯಂಡ್ ಕನ್ಸಾಲಿಡೇಟೆಡ್ ಅಂತ ರಿಸಲ್ಟ್ಸ್ ಬರುತ್ತೆ. ಇವುಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು, ಹಾಗೆಯೇ ತುಂಬ ವಿಷಯಗಳನ್ನು ಫಂಡಮೆಂಟಲಿ ಯಾವ್ಯಾವ ವಿಷಯಗಳು ಮುಖ್ಯನೋ ಅಂಥ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಕ್ವಾರ್ಟರ್ಲಿ ರಿಸಲ್ಟ್ಸ್ ವರ್ಷದಲ್ಲಿ ಎಷ್ಟು ಸಲ ಬರುತ್ತೆ? ಸಾಮಾನ್ಯವಾಗಿ ಲಿಸ್ಟೆಡ್ ಕಂಪ್ನಿಗಳು ವರ್ಷಕ್ಕೆ 4 ಸಾರಿ ತಮ್ಮ ಫಿನಾನ್ಷಿಯಲ್ ರಿಸಲ್ಟ್ಸನ್ನು ಪ್ರಕಟಣೆ ಮಾಡುತ್ತೆ. ಕ್ವಾರ್ಟರ್ 1 ಏಪ್ರಿಲ್ ಮೇ ಜೂನ್, ಕ್ವಾರ್ಟರ್ 2 ಜುಲೈ ಆಗಸ್ಟ್ ಸೆಪ್ಟೆಂಬರ್, ಕ್ವಾರ್ಟರ್ 3 ಅಕ್ಟೋಬರ್ ನವೆಂಬರ್ ಡಿಸೆಂಬರ್, ಇದೇ ಥರ. ಸೊ ಕ್ವಾರ್ಟರ್ 4 ಜನವರಿ ಫೆಬ್ರವರಿ ಮಾರ್ಚ್. ಸೊ ಹಾಗೆಯೇ ನೆಕ್ಸ್ಟ್ ಏಪ್ರಿಲಿಗೆ ಏನು ಬರುತ್ತೆ, ಏಪ್ರಿಲಿಂದ ಕ್ವಾರ್ಟರ್ 1, ಸೊ ವಿಚ್ ಇಸ್ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ. ಆದರೆ ಕೆಲವು MSC ಕಂಪ್ನಿಗಳು ಹಾಫ್ ಇಯರ್ಲಿ ರಿಸಲ್ಟ್ಸ್ ಮಾತ್ರ ಪ್ರಕಟಣೆ ಮಾಡ್ತವೆ. ರಿಸಲ್ಟನ್ನು ನಾವು ಎಲ್ಲಿಂದ ನೋಡಬೇಕು? ಅತ್ಯಂತ ಒಂದು ವಿಶ್ವಾಸಾರ್ಹ ಮೂಲ ಅಂತ ಹೇಳೋದಾದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿನ ಒಂದು ವೆಬ್ಸೈಟ್. ಕಂಪನಿಯ ಹೆಸರನ್ನ ಸರ್ಚ್ ಮಾಡಿ ನಂತರ ಅನೌನ್ಸ್ಮೆಂಟ್ ಸೆಕ್ಷನ್ನಲ್ಲಿ ಹೋಗಿ ಫಿನಾನ್ಷಿಯಲ್ ರಿಸಲ್ಟ್ಸನ್ನು ನೋಡಿದ್ರೆ ಅದರಲ್ಲಿ ಕಂಪನಿ ಅಧಿಕೃತವಾಗಿರ್ತಕ್ಕಂಥ ರಿಸಲ್ಟು ನಿಮಗೆ ಅದರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅಗೇನ್ ಸ್ಟ್ಯಾಂಡ್ ಅಲೋನ್ ಮತ್ತು ಕನ್ಸಾಲಿಡೇಟೆಡ್ ರಿಸಲ್ಟ್ಸ್ ಅಂದರೆ ಏನು? ಇದು ಭಾಳ ಜನರಿಗೆ ಒಂದು ಕನ್ಫ್ಯೂಷನನ್ನು ಕೊಡುತ್ತೆ. ಸ್ಟ್ಯಾಂಡ್ ಅಲೋನ್ ರಿಸಲ್ಟ್ಸ್ ಅಂದರೆ ಒಂದು ಕಂಪ್ನಿ ಸ್ವಂತ ವ್ಯವಹಾರದ ಆದಾಯಗಳ ಒಂದು ಲಾಭ. ಹಾಗೆಯೇ ಕನ್ಸಾಲಿಡೇಟೆಡ್ ಅಂದರೆ ಏನು? ಪೇರೆಂಟ್ ಕಂಪ್ನಿ ಜೊತೆಗೆ ಅದರ ಸಬ್ಸಿಡ್ರಿ ಹಾಗೂ ಅಸೋಸಿಯೇಟ್ ಕಂಪ್ನಿಗಳ ಒಟ್ಟು ಓವರಾಲ್ ಲೆಕ್ಕಾಚಾರ. ಸ್ಟ್ಯಾಂಡ್ ಅಲೋನ್ ಅಂತ ಹೇಳಿದ್ರೆ ಒಂದೇ ಒಂದು ಬಿಸ್ನೆಸ್ಸು, ಅದರಲ್ಲಿ ಕೆಳಗಡೆ ಇರ್ತಕ್ಕಂಥ ಕಂಪ್ನಿಗಳು ಸಬ್ ಕಂಪ್ನೀಸನ್ನೆಲ್ಲ ನಾನು ನೋಡಬೇಕಪ್ಪ ಅಂತ ಹೇಳಿದ್ರೆ ಕನ್ಸಾಲಿಡೇಟೆಡ್. ಒಂದು ಉದಾಹರಣೆಗೆ ನೋಡೋದಾದರೆ ಸಿಮೆಂಟ್ ಕಂಪ್ನಿ, IT ಕಂಪ್ನಿ, ಫಿನಾನ್ಸ್ ಕಂಪ್ನಿ, 3 ಇದ್ದರೆ ಅದು ಕನ್ಸಾಲಿಡೇಟೆಡ್ ರಿಸಲ್ಟ್ನಲ್ಲಿ ಮೂರು ಕಂಪ್ನಿಗಳ ಒಂದು ಲಾಭ ಸೇರಿರುತ್ತೆ. ಅಂದರೆ ಆ 3 ಕಂಪ್ನಿಗಳ ರಿಸಲ್ಟ್ಸ್, ಆ 3 ಕಂಪ್ನಿಗಳ ಫಿನಾನ್ಷಿಯಲ್ ನಂಬರ್ಸ್ ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟ್ನಲ್ಲಿ ನಾವು ಅದನ್ನು ನೋಡೋದಕ್ಕೆ ಸಾಧ್ಯ. ಸ್ಟ್ಯಾಂಡ್ ಅಲೋನ್ನಲ್ಲಿ ಒಂದೇ ಒಂದು ಕಂಪನಿಯ ರಿಸಲ್ಟನ್ನು ಕೊಟ್ಟಿರ್ತಾರೆ. ಇವಾಗ ಯಾವುದನ್ನು ಓದಬೇಕು? 99 ಸಂದರ್ಭಗಳಲ್ಲಿ ಕನ್ಸಾಲಿಡೇಟೆಡ್ ರಿಸಲ್ಟ್ಸನ್ನು ನೋಡಬೇಕು. ಯಾಕಂತ ಹೇಳಿದ್ರೆ ಮುಂಚೆನೇ ನಾನು ಹೇಳ್ದಂಗೆ ಎಲ್ಲವೂ ಕೂಡ ಎಲ್ಲ ಕಂಪ್ನಿ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆದರೆ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ನಂತರ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಾಗಿರ್ಬೋದು, ಕೆಲವೊಮ್ಮೆ ಸ್ಟ್ಯಾಂಡ್ ಅಲೋನ್ ರಿಸಲ್ಟ್ಸನ್ನು ಹೆಚ್ಚು ಉಪಯುಕ್ತವಾಗಿರುತ್ತೆ ಅದರಲ್ಲಿ. ಹಾಗೆಯೇ QOQ ಮತ್ತು YOY ಅಂದ್ರೇನು? ಇದು ಬಿಸ್ನೆಸ್ ನೇಚರ್ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಒಂಥರ ಸೀಸ್ನಲ್ ಬಿಸ್ನೆಸ್ ಅಪ್ಪ, ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ. ಅಂಬ್ರೆಲಾ, ಐಸ್ ಕ್ರೀಮ್, AC, ಕೂಲ್ ಡ್ರಿಂಕ್ಸು, ಹೇಗೆ ಸೀಸ್ನಲ್ ಬಿಸ್ನೆಸ್ಸು. ಬೇಸಿಗೆ ಬಂತು, ನಮಗೇನು ಬೇಕು? ಐಸ್ ಕ್ರೀಮ್ ಬೇಕು. ಮಳೆ ಬಂತು, ನಮಗೇನು ಬೇಕು? ಛತ್ರಿ ಬೇಕು. ಈ ಥರ ಇವುಗಳಿಗೆ ಒಂದು ಎಕ್ಸಾಂಪಲ್ ಇದು ಈಗ ಹೇಳ್ತಕ್ಕಂಥದ್ದು. ಸೊ ಇದನ್ನು ಇವುಗಳಿಗೆ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಉತ್ತಮ. ವರ್ಷದಿಂದ ವರ್ಷಕ್ಕೆ ಹೆಂಗಿತ್ತು, ಹೋದ ಮಳೆಗಾಲದಲ್ಲಿ ಆ ಥರ ಇತ್ತು, ಈಗಿನ ಮಳೆಗಾಲದಲ್ಲಿ ಹೆಂಗಿದೆ, ಲಾಸ್ಟ್ ಇಯರಲ್ಲಿ ಮಳೆಗಾಲ ಚೆನ್ನಾಗಿ ಬಿದ್ದಿತ್ತು, ಮಳೆ ಚೆನ್ನಾಗಿ ಬಂತು, ಈ ಇಯರ್ನ ಮಳೆ ಚೆನ್ನಾಗಿ ಬರಲಿಲ್ಲ. ಸೊ ಆ ಥರ ವರ್ಷದಿಂದ ವರ್ಷಕ್ಕೆ ಇಯರ್ ಆನ್ ಇಯರ್, ಹೋದ ವರ್ಷ ಆ ಥರ ಇತ್ತು, ಈ ವರ್ಷ ಸದರಿ ವರ್ಷದಲ್ಲಿ ಈ ಥರ ಆಗಿದೆ. ಯಾಕಂದರೆ ಬೇಸಿಗೆ ಮತ್ತು ಮಳೆಗಾಲದ ಸೇಲ್ಸ್ ಒಂದೇ ರೀತಿ ಇರಲ್ಲ. ಆ ಥರ ನಾನ್ ಸೀಸನಲ್ ಬಿಸ್ನೆಸ್, ಆಟೋಮೊಬೈಲ್ಸ್, ಬ್ಯಾಂಕಿಂಗ್, ಸಾಫ್ಟ್ವೇರ್ಸ್, ಫಾರ್ಮಾ, ಇವುಗಳಿಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪ್ರಮುಖವಾಗಿರುತ್ತೆ. ಸೊ ನಾನೇನು ಹೇಳಿದೆ, ಸೀಸನಲ್ ಬಿಸ್ನೆಸ್ಗೆ ಇಯರ್ ಆನ್ ಇಯರ್, ನಾನ್ ಸೀಸನಲ್ ಬಿಸ್ನೆಸ್ಗಳಿಗೆ ಕ್ವಾರ್ಟರ್ ಆನ್ ಕ್ವಾರ್ಟರನ್ನು ನೋಡಬೇಕಾಗುತ್ತೆ. ರಿಸಲ್ಟ್ಸ್ ಓದುವಾಗ ಯಾವ ನಂಬರ್ಗಳು ಮುಖ್ಯವಾಗಿರುತ್ತೆ? ನೆಕ್ಸ್ಟ್ ಪಾಯಿಂಟನ್ನು ನೋಡೋದಾದರೆ, ಯಾವುದೇ ರಿಸಲ್ಟ್ಸ್ ನೋಡಿದಾಗ ಮೊದಲಿಗೆ ನಾವು 3 ಮೆಟ್ರಿಕ್ನ ಗಮನಿಸಬೇಕು. ರೆವಿನ್ಯೂ, ಮೊದಲನೇದು ರೆವಿನ್ಯೂ. ಕಂಪನಿ ಎಷ್ಟು ಬಿಸ್ನೆಸ್ಸನ್ನು ಮಾಡಿದೆ, ನೆಟ್ ಪ್ರಾಫಿಟ್ ಅಥವಾ PAT, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್.
ಟ್ಯಾಕ್ಸ್ ಕಟ್ಟಿದ ನಂತರ ನಮಗೆ ಅಂದರೆ ಕಂಪನಿಗೆ ಉಳಿದಿರತಕ್ಕಂಥ ಲಾಭ ಎಷ್ಟು. EPS, ಅರ್ನಿಂಗ್ ಪರ್ ಶೇರ್, ಪ್ರತಿ ಶೇರ್ಗೆ ಎಷ್ಟು ಲಾಭ ಬಂದಿದೆ. ಈ 3 ನಂಬರ್ಸ್ಗಳ ಮೇಲೆ ಮಾರುಕಟ್ಟೆ ತನ್ನ ಹೆಚ್ಚಿನ ಗಮನವನ್ನು ಕೊಡುತ್ತೆ. ನೆಕ್ಸ್ಟ್, ಎಸ್ಟಿಮೇಟೆಡ್ ನಂಬರ್ಸ್ ಅಂದರೆ ಏನು? ರಿಸಲ್ಟ್ಸ್ ಬರೋ ಮೊದಲು ಅನಲಿಸ್ಟ್ಗಳು ಒಂದು ಅಂದಾಜನ್ನು ಮಾಡಿರ್ತಾರೆ. ಉದಾಹರಣೆಗೆ ರೆವಿನ್ಯೂ 1000 ಕೋಟಿ ಬರಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಇರುತ್ತೆ. ಆದರೆ ರಿಸಲ್ಟ್ ಏನಾಗುತ್ತೆ, 1100 ಕೋಟಿ ಬರುತ್ತೆ. ಏನಾಯಿತು? ಪಾಸಿಟಿವ್ ವಿತ್ ಸರ್ಪ್ರೈಸ್. ಅದೇ 900 ಕೋಟಿ ಬಂದರೆ ಏನಾಗುತ್ತೆ? ನೆಗೆಟಿವ್ ವಿತ್ ಸರ್ಪ್ರೈಸ್, ಅಫ್ಕೋರ್ಸ್ ಅಲ್ವಾ. ಸೊ ಈ ಥರ ಎಸ್ಟಿಮೇಷನ್ ಮುಂಚೆನೇ ಏನು ಮಾಡಿರ್ತವೆ ಕೆಲವೊಂದು ಕಂಪ್ನಿಗಳು, ಅಂದರೆ ನ್ಯೂಸ್ ಚಾನಲ್ಸ್ ಆಗಿರ್ಬೋದು, ಹಾಗೆಯೇ ಬಿಸ್ನೆಸ್ ನ್ಯೂಸ್ ಪೇಪರ್ಗಳಾಗಿರ್ಬೋದು, ಇವರೆಲ್ಲ ಮುಂಚೆನೇ ಒಂದು ಎಸ್ಟಿಮೇಷನನ್ನು ಕೊಟ್ಟಿರ್ತಾರೆ ಈ ಸ್ಟಾಕ್ ಬಹುದು ಅಂತಕ್ಕಂಥದ್ದನ್ನು. ಸೊ ಅದನ್ನು ಎಸ್ಟಿಮೇಟೆಡ್ ನಂಬರ್ಸ್ ಅಂತ ಕರೀತಾರೆ. ಎಲ್ಲಿ ನೋಡಬೇಕಪ್ಪ ಈ ಒಂದು ಎಸ್ಟಿಮೇಟೆಡ್ ನಂಬರ್ಸನ್ನು? ಮುಂಚೆನೇ ಹೇಳಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ಸನ್ನು ಕೊಡ್ತಾರೆ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತೆ, ಹಾಗೆಯೇ ವರ್ಷದಲ್ಲಿ 4 ಸಲ ಬರುತ್ತೆ ಅಂತ ಹೇಳ್ಬಿಟ್ಟು ಅವುಗಳನ್ನು ನಾವು ಎಲ್ಲಿ ನೋಡಬೇಕು? ಎಸ್ಟಿಮೇಟೆಡ್ ನಂಬರ್ಸ್ ಇಷ್ಟೇ ಬರಬೇಕು ಅಂತ ಒಂದು ಅಂದಾಜುಗಳನ್ನೇ ಮಾಡಿರ್ತಾರೆ. ಎಲ್ಲಿ ನೋಡಬೇಕು? ಮನಿ ಕಂಟ್ರೋಲ್, NDTV, ಹಾಗೆಯೇ ಎಕನಾಮಿಕ್ ಟೈಮ್ಸ್, ಇವೆಲ್ಲ ಏನು ಬಿಸ್ನೆಸ್ ಚಾನೆಲ್ಸ್, ಹಾಗೆಯೇ ಬಿಸ್ನೆಸ್ ನ್ಯೂಸ್ ಪೇಪರ್ಗಳು. ಇವುಗಳಲ್ಲಿ ಇದಕ್ಕೆ ಎಲ್ಲವೂ ಕೂಡ ನಿಮಗೆ ಮಾರ್ಕೆಟ್ ಓರಿಯೆಂಟೆಡ್ ಆಗಿ ಇದರಲ್ಲಿ ಸಿಗುತ್ತೆ. ಸೊ ಒಳ್ಳೆ ರಿಸಲ್ಟ್ ಬಂದರೆ ಶೇರ್ ಪ್ರೈಸ್ ಏರುತ್ತದೆಯಾ? ಅಗತ್ಯ ಇಲ್ಲ. ಇದು ಕೆಲವೊಮ್ಮೆ ನೋಡಿ ರಿಸಲ್ಟ್ಸ್ ಅತ್ಯುತ್ತಮವಾಗಿರ್ಬೋದು, ಅಂದರೆ ಸೂಪರ್ ಡೂಪರ್ ರಾಕೆಟ್ ಆಗಿ ಬಂದಿರುತ್ತೆ. ಆದರೆ ಮಾರ್ಕೆಟ್ ಈಗಾಗಲೇ ಅದನ್ನು ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅದರಿಂದ ಶೇರ್ ಪ್ರೈಸು ಹೆಚ್ಚಿನ ಒಂದು ಚಲನವಲನಗಳನ್ನು ಕಾಣದೇ ಇರ್ಬೋದು. ಮಾರ್ಕೆಟಲ್ಲಿ ಪ್ರೈಸ್ನಲ್ಲಿ ಜಾಸ್ತಿ ಪಾಸಿಟಿವ್ ನೆಗೆಟಿವ್ ಆಗದಲ್ಲೇ ಇರ್ಬೋದು. ಕೆಟ್ಟ ರಿಸಲ್ಟ್ ಬಂದರೆ ಮಾರ್ಕೆಟ್ ಶೇರ್ ಬೀಳುತ್ತಾ? ಇದು ಕೂಡ ಅಗತ್ಯ ಇಲ್ಲ. ಕೆಲವೊಮ್ಮೆ ಮಾರ್ಕೆಟ್ಗೆ ಮೊದಲೇ ಗೊತ್ತಿರುತ್ತೆ, ಅಂದರೆ ನಾನು ಹೇಳ್ದಂಗೆ ಎಸ್ಟಿಮೇಷನ್ ಹಾಕಿರ್ತಾರೆ. ಸೊ ಆದ ಕಾರಣ ಕೆಟ್ಟ ರಿಸಲ್ಟ್ ಬಂದ್ರೂ ಕೆಲವೊಂದು ಸಲ ಶೇರ್ ಪ್ರೈಸ್ ಆಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಮಾರ್ಕೆಟಲ್ಲಿ ನಡೆದಿದ್ದಾವೆ. ಆದರೆ ಇನ್ಕಮ್ ಮತ್ತು ಎಕ್ಸ್ಪೆನ್ಷನಲ್ ಐಟಮ್ಸನ್ನು ನೋಡಬೇಕಾಗುತ್ತೆ. ಕೆಲವೊಮ್ಮೆ ಕಂಪನಿಯ ಲಾಭ ಹೆಚ್ಚಾಗಿರ್ಬೋದು, ಬಿಸ್ನೆಸ್ ಕಾರಣದಿಂದ ಅಲ್ಲ. ಉದಾಹರಣೆಗೆ ಲ್ಯಾಂಡ್ ಸೇಲ್ ಮಾಡಿ ಅಥವಾ ಇನ್ವೆಸ್ಟ್ಮೆಂಟನ್ನು ಬೇರೆ ಕಡೆ ಎಲ್ಲಾದರೂ ಸೇಲ್ ಮಾಡಿ ಒನ್ ಟೈಮ್ ಪ್ರಾಫಿಟ್ಸ್ ಏನಾದರೂ ಬಂದಿರತಕ್ಕಂಥದ್ದಾಗಿರ್ಬೋದು. ಇದನ್ನು ಕೂಡ ರೆಗ್ಯುಲರ್ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡಬಾರ್ದು. ಅಗೇನ್ ನಮಗೆ ಮ್ಯಾನೇಜ್ಮೆಂಟ್ ಕಾಮೆಂಟ್ರಿ ತುಂಬಾ ಮುಖ್ಯ ಆಗಿರುತ್ತೆ. ನಂಬರ್ಸ್ ಚೆನ್ನಾಗಿದ್ರೂ ಕೆಲವೊಂದು ಸಲ ಮ್ಯಾನೇಜ್ಮೆಂಟ್ ಮುಂದಿನ ಕ್ವಾರ್ಟರ್ಲಲ್ಲಿ ನಾವು ಲೋ ಹೋಗ್ಬೋದು ಅಂತಕ್ಕಂಥ ಒಂದು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಶೇರ್ ಪ್ರೈಸ್ ಅದರಿಂದನೂ ಕೂಡ ಇಳಿಬಹುದು. ಅದಕ್ಕೋಸ್ಕರನೇ ಮ್ಯಾನೇಜ್ಮೆಂಟ್ ಕಾಮೆಂಟ್ರಿನ ನೋಡಿ ಅಂತ. ಅಟ್ಲೀಸ್ಟ್ ನಿಮಗೆ ನೋಡೋಕ್ಕಾಗಲ್ಲ ಅಂತಂದ್ರೂ ಸ್ಕ್ರಿಪ್ಟ್ ಸಿಗುತ್ತೆ, ಅದರದ್ದು ಸ್ಕ್ರಿಪ್ಟನ್ನು ಕೂಡ ಓದ್ಬೋದು. ಸ್ಕ್ರಿಪ್ಟನ್ನು ನೀವು ChatGPTಗೆ ಹಾಕ್ಬಿಟ್ಟು ವಿಚ್ ಆರ್ ದ ಮೋಸ್ಟ್ ನೆಗೆಟಿವ್ ಥಿಂಗ್, ವಿಚ್ ಆರ್ ದ ಮೋಸ್ಟ್ ಪಾಸಿಟಿವ್ ಥಿಂಗ್ ಅಂತ ಹಾಕಿದ್ರೆ ಯು ವಿಲ್ ಗೆಟ್ ಇನ್ ಅ ಫ್ಯೂ ಮಿನಿಟ್ಸ್, ಫ್ಯೂ ಸೆಕೆಂಡ್ಸ್. ಓಕೆ. ಅಥವಾ ನಂಬರ್ಸ್ ಸರಾಸರಿಯಾಗಿದ್ದರು, ಆವ್ರೇಜ್ ಆಗಿದ್ರೂ ಕೂಡ ಫ್ಯೂಚರ್ ಗೈಡೆನ್ಸ್ ಉತ್ತಮವಾಗಿದ್ದರೆ ಶೇರ್ ಪ್ರೈಸ್ ಇರುತ್ತೆ. ಪ್ರೊಬಾಬಿಲಿಟೀಸ್ ಇದೆಲ್ಲ ಅದಕ್ಕೆ ಹೇಳ್ತಕ್ಕಂಥದ್ದು. ನಾನು ಈ ಮುಂಚೆನೇ ಹೇಳ್ದಂಗೆ ಮ್ಯಾನೇಜ್ಮೆಂಟ್ನ ಒಂದು ಕಾಮೆಂಟ್ರಿ ಓದಬೇಕು ಅಂತ ಸ್ಕ್ರಿಪ್ಟ್. ಒಂದು ರಿಸಲ್ಟ್ಸ್ ನೋಡಿ ನಿರ್ಧಾರ ಮಾಡಬೇಡಿ. ಅಂದರೆ ಒಂದು ಕ್ವಾರ್ಟರ್ನಲ್ಲಿ ಕಂಪನಿ ಕೆಟ್ಟದಾಗಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಅದರಿಂದಲೇ ಕಂಪನಿ ಕೆಟ್ಟದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋದಲ್ಲ. ಯಾಕಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ನ ತೊಗೊಳ್ಳೋದಾದರೆ ವಿರಾಟ್ ಕೊಹ್ಲಿ ಒಂದು ಆಟದಲ್ಲಿ ಒಂದು ಮ್ಯಾಚಲ್ಲಿ ಚೆನ್ನಾಗಿ ಆಡಲಿಲ್ಲ ಅಂತ ಹೇಳ್ಬಿಟ್ರೆ, ಚೆನ್ನಾಗಿ ಆಡಲಿಲ್ಲ ಅಂತ ಹೇಳಿದ್ರೆ ಇವನು ಚೆನ್ನಾಗೇನೆ ಆಡಲ್ಲ, ಇವನ ಕೈಯಲ್ಲಿ ಏನೂ ಆಗಲ್ಲ ಅಂತಲ್ಲ. ಆ ಒಂದು ಆಟದಲ್ಲಿ ಅಷ್ಟೇ ಚೆನ್ನಾಗಿ ಆಡಿಲ್ಲ ಅವನು, ಆದರೆ ಈಸ್ ಅ ಗುಡ್ ಪ್ಲೇಯರ್. ಸೊ ಆ ಥರ ಒಂದು ಕ್ವಾರ್ಟರ್ ಉತ್ತಮವಾಗಿ ಬಂದಿದೆ ಅಂತ ಹೇಳಿದ್ರೆ ಅದು ಸಹನೇ ಅಷ್ಟೇ ಇದೇ ಥರ ಮುಂದುವರಿಯುತ್ತೆ ಅನ್ನೋದು ಸಾಧ್ಯನೇ ಇಲ್ಲ. ಯಾವಾಗಲೂ ಆ್ಯಾವ್ರೇಜ್ ಪರ್ಫಾರ್ಮೆನ್ಸ್, ಲಾಂಗ್ ಟರ್ಮ್ ಗ್ರೋತು, ಕನ್ಸಿಸ್ಟೆನ್ಸಿ ಇವುಗಳನ್ನು ನೋಡಿ ನಿರ್ಧಾರ ಮಾಡಬೇಕು ಮಾರ್ಕೆಟಲ್ಲಿ. ಸೊ ಅಂತಿಮವಾಗಿ ಒಂದು ಕನ್ಕ್ಲೂಷನನ್ನು ಕೊಡೋದಾದರೆ ಸ್ಟಾಕ್ ಮಾರ್ಕೆಟಲ್ಲಿ ಯಶಸ್ಸನ್ನು ಪಡಿಬೇಕಾದ್ರೆ ಕೇವಲ ಶೇರ್ ಪ್ರೈಸ್ ನೋಡೋದ್ರಿಂದ ಸಾಲದು, ಕಂಪನಿಯ ಫಿನಾನ್ಷಿಯಲ್ ರಿಸಲ್ಟ್ಸನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೊಳ್ಳಿ. ಕಂಪನಿಯ ಫಿನಾನ್ಷಿಯಲ್ ರಿಸಲ್ಟ್ಸನ್ನು ಓದ್ತಕ್ಕಂಥದ್ದನ್ನು ನೋಡಿ. ನಾನು ಏನು ಹೇಳಿದ್ದೀನಲ್ಲ, ಇದು ಒಂದು ಬರ್ಡ್ ವ್ಯೂ, ಏರಿಯಲ್ ವ್ಯೂ. ಇದು ಇನ್ಡೆಪ್ತಲ್ಲಿ ನೀವು ಅನಾಲಿಸಿಸ್ ಮಾಡಿದರೆ ಗೊತ್ತಾಗುತ್ತೆ ಮಾರ್ಕೆಟ್ ಯಾವ ಥರ ಇದೆ, ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಈ ಮುಂಚೆನೇ ಹೇಳಿದಾಗೆ ಸ್ಟ್ಯಾಂಡ್ ಅಲೋನು ಕನ್ಸಾಲಿಡೇಟೆಡ್ ಏನು ಡಿಫ್ರೆನ್ಸು, ಇಯರ್ ಆನ್ ಇಯರ್ ಏನು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಏನು, ಅದನ್ನು ಸ್ವಲ್ಪನಾದರೂ ತಿಳ್ಕೊಳ್ಳಿ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಯಾರಿಗೆ ಇಂಥದ್ದೇ
ವೀಡಿಯೋಸ್ಗಳನ್ನು ಇಂಟ್ರೆಸ್ಟ್ ಇರುತ್ತಲ್ಲ ಅವರಿಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.